ಚಿತ್ರದುರ್ಗ ನಗರದಲ್ಲಿ ಹಲವಾರು ಪಾರ್ಕ್ಗಳಿದೆ. ಆದರೆ ಆ ಯಾವುದೇ ಪಾರ್ಕ್ನ ಸ್ಥಿತಿಗತಿ ನೋಡೋಕೆ ಆಗೋದಿಲ್ಲ. ಯಾಕೆಂದರೆ ಬಹಳಷ್ಟು ಪಾರ್ಕಲ್ಲಿ ಬೆಂಚ್ಗಳಿದೆ, ಅದ್ರ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಮುರಿದೋಗಿರುತ್ತೆ ಅಥವಾ ಏನೋ ಗಲೀಜಾಗಿರುತ್ತೆ. ಅಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ, ಅದೆಲ್ಲ ತುಕ್ಕು ಬಡ್ದಂತಹ ಪರಿಸ್ಥಿತಿಯಲ್ಲಿದೆ, ಅದನ್ನು ಯಾರು ಬಳಸೋದಕ್ಕಾಗಲ್ಲ. ಸಂಜೆ ಹೊತ್ತು ಓಡಾಡೋಕ್ಕೆ ವಾಕ್ ಮಾಡೋಣ ಅಂತಂದರೆ ಎಲ್ಲ ಒಣಗೋಗಿರುತ್ತೆ, ಗಿಡ ಮರಗಳೆಲ್ಲ ರೋಡಿಗೆ ಬೆಳ್ಕೊಂಡ್ಬಿಟ್ಟಿದೆ. ಯಾವ ಪಾರ್ಕು ಕೂಡ ಮೇಂಟೇನೇ ಆಗಿಲ್ಲ. ಈಗ ಸಮ್ಮರ್ ಬರ್ತಿರೋದ್ರಿಂದ ಮಕ್ಕಳಿಗೆ ಬೇಸಿಗೆ ರಜೆ ಇರುತ್ತೆ, ಅವ್ರುಗಳಿಗೂ ಆಟಾಡೋಕ್ಕೆ ಅಂತ ಜಾಗಗಳಿಲ್ಲ. ಹಾಗೆ ವೃದ್ಧರು ಯಾರೆಲ್ಲ ವಾಕಿಂಗ್ ಹೋಗಬೇಕು ಅಂತ ಅಂದರೆ ಸಿಟಿಯಲ್ಲಿ ಟ್ರಾಫಿಕ್ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ರೋಡಲ್ಲೆಲ್ಲ ಅವ್ರು ವಾಕ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಪಾರ್ಕ್ಗಳು ಉದ್ಧಾರ ಆದರೆ ಜನಗಳಲ್ಲಿ ಹೋಗಿ ಅದನ್ನು ಬಳಸ್ಕೊಳ್ಬೋದು. ಎಲ್ಲೋ ದೂರದ ಲೇಔಟ್ಗಳನ್ನ ಹುಡುಕೊಂಡು ದೂರ ಹೋಗೋ ಬದಲು ಮನೆ ಸುತ್ತಮುತ್ತ ಇರುವಂತಹ ಪಾರ್ಕ್ಗಳನ್ನು ಬಳಸ್ಕೋಬೋದು. ಹಾಗೆ ಸಂಜೆ ಆಯಿತು ಅಂತಂದರೆ ಈ ಪೋಲಿ ಪುಡಾರಿಗಳ ಕಾಟ ಜಾಸ್ತಿ ಆಗಿದೆ. ಈ ಪಾರ್ಕ್ಗಳಲ್ಲಿ ಕುತ್ಕೊಳ್ಳೋದು, ಪಾರ್ಟಿ ಮಾಡೋದು, ಡ್ರಿಂಕ್ಸ್ ಮಾಡೋದು ಇದೆಲ್ಲ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದೇನಂತ ಅಂದರೆ ನಗರಸಭೆಯವರು, ಪ್ರಾಧಿಕಾರದವರು ನಮ್ಮ ಪಾರ್ಕ್ಗಳನ್ನು ಜನರು ಕಟ್ಟಿರುವಂಥ ತೆರಿಗೆ ಹಣದಲ್ಲಿ ಹಾಗೆ ಬರುವಂಥ ಅನುದಾನವನ್ನು ಬಳಸ್ಕೊಂಡು ಈ ಎಲ್ಲ ಪಾರ್ಕ್ಗಳನ್ನು ಉದ್ಧಾರ ಮಾಡಬೇಕು, ಮೇಂಟೈನ್ ಮಾಡಬೇಕು. ಇದರಿಂದ ಪಾರ್ಕ್ ಅನ್ನೋದು ಒಂದು ಪಬ್ಲಿಕ್ ಪ್ರಾಪರ್ಟಿ. ಆ ಪಬ್ಲಿಕ್ ಪ್ರಾಪರ್ಟಿಯನ್ನು ಪಬ್ಲಿಕ್ ಯೂಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನ್ನ ಒಂದು ಮನವಿ.